ಒಂಥರ ಪವರ್. ಆ ವರ್ಡ್ ಅಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೀರಿಯಸ್ಲಿ ಅದನ್ನ ಹೇಳ್ಬೇಕು ಅಂತಂದ್ರೆ ನನ್ನ ನರ ಒಳಗೆ ಎಲ್ಲಾನು ಫುಲ್ ಬ್ಲಡ್ ಎಷ್ಟೊಂದೆಲ್ಲ ಫಾಸ್ಟ್ ಆಗಿ ಫ್ಲೋ ಆಗುತ್ತೆ ಅಂತಂದ್ರೆ ರೇಸಿಂಗ್ ಇಸ್ ಮಿಕ್ಸ್ಡ್ ವಿತ್ ಬ್ಲಡ್ ಅಂತಾನೆ ಹೇಳ್ತಾರೆ. ಅದರಿಂದಾನೆ ಇವಾಗ ಗಾಡಿ ಹಿಡ್ಕೊಂಡು ಹಂಗೆ ರೈಸ್ ಮಾಡ್ಕೊಂಡು ರೈಟ್ ಅಲ್ಲಿ ಒಂದ್ ಸ್ವಲ್ಪ ರೇಸರ್ಸ್, ಲೆಫ್ಟ್ ಅಲ್ಲಿ ಒಂದ್ ಸ್ವಲ್ಪ ಲೇಸರ್ಸ್, ಈ ತರ ಎಲ್ಲ ನೋಡಿದ್ರೆ ಹೆಂಗಿರುತ್ತೆ ಅಂತಂದ್ರೆ ನಾನೇ ಮೊದಲು ಬರಬೇಕು, ಇವ್ರನ್ನೆಲ್ಲ ಓಡಿದು ಹೆಂಗಪ್ಪ ರೇಸ್ ಅಲ್ಲಿ ನನ್ಗೆ ಗೆಲ್ಲೋದು, ಎಷ್ಟೆಲ್ಲ ಟ್ಯಾಲೆಂಟೆಡ್ ಇರಬಾರ್ದು ನನ್ನ ಪಕ್ಕದಲ್ಲಿರೋ ರೇಸರ್ಸ್ ಅಂತಾನೆ ನಮ್ಗನ್ಸುತ್ತೆ. ಆದ್ರೆ ಒಂಥರ ಹಾರ್ಟ್ ಹಂಗೆ ಡಬ್ 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 ಅಂತ ಹೊಡ್ಕೊತಾನೆ ಇರುತ್ತೆ. ನಾವು ಈ ರೇಸ್ ಅಲ್ಲಿ ಸ್ಟಾರ್ಟ್ ಮಾಡೋ ತನಕ ಹೆಂಗಿರುತ್ತೆ ಅಂದ್ರೆ ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳ್ಬೇಕು. ಈ ತರ ಒಂದು ಸಿಚುವೇಶನ್ ಅಲ್ಲಿ ನಾವೆಲ್ಲ ಇದ್ದಿದೀವ. ಆಬ್ವಿಯಸ್ಲಿ ನಮ್ಮ ಲೈಫ್ ಅಲ್ಲಿ ರೇಸ್ ಅಂತಂದ್ರೆ ಅದು ನಾವು ಎಲ್ಲಾದ್ರೂ ಸೈಕಲ್ ರೇಸೇ ಮಾಡಿರ್ಬೇಕು ಹೊರತು ಬೈಕ್, ಕಾರ್ಸ್ ಆ ತರ ಎಲ್ಲ ನಾವು ರೇಸ್ ಮಾಡೋದಕ್ಕೆ ಚಾನ್ಸಸ್ಸೇ ಇಲ್ಲ. ಬಟ್ ಸ್ವಲ್ಪ ಜನ ಮಾಡಿರ್ಬೇಕು, ನಾನಂತೂ ಮಾಡಿಲ್ಲ ನನ್ನ ಲೈಫಲ್ಲಿ. ಏನಕ್ಕಂದ್ರೆ ಆ ತರ ಒಂದು ಸೊಫಿಸ್ಟಿಕೇಟೆಡ್ ಲೈಫಲ್ಲಿ ನಾವೆಲ್ಲ ಏನು ಬಾಳ್ತಿಲ್ಲ ಅಂತಾನೆ ಹೇಳ್ಬೇಕು. ಅದರ ರೇಸ್ ಬೈಕ್ಸ್ ಎಲ್ಲ ನಮ್ಮ ಕೈಯಲ್ಲಿ ಇಲ್ಲ. ಆರ್ ಎಕ್ಸ್ ಅಂತೂ ಎಲ್ಲರ ಕೈಯಲ್ಲೂ ಇರುತ್ತೆ. ಆಬ್ವಿಯಸ್ಲಿ ಅದನ್ನ ಇಷ್ಟಪಡದೆ ಇರೋ ಜನ ಯಾರು ಇಲ್ಲ ಅಂತಾನೆ ಹೇಳ್ಬೇಕು. ಅರವಿಂದ್ ಕೆಪಿನೂ ಅದೇ ತರಾನೇ ಒಂದು ರೇಸರ್ ಆಗ್ಬೇಕು ಅಂತಂದ್ರೆ ಅವನ ಹತ್ರ ಆರ್ ಎಕ್ಸ್ ಇರಲೇಬೇಕು ಅಂತ ಒಂದು ಬ್ರ್ಯಾಂಡಿಂಗ್ ಬಂದಿದೆ ಅಲ್ಲ, ಅದು ಆ ಕಾಲದ್ರಿಂದಾನೇ ಇದೆ. ಆರ್ ಎಕ್ಸ್ ಅನ್ನ ಹೊಡ್ಕೊಳ್ಳೋದಕ್ಕೆ ಬೇರೆ ಯಾವುದೇ ಬೈಕ್ ಇಲ್ಲ ಅಂತಾನೆ ಹೇಳ್ತಾರೆ. RX 135 ನಿಜ, ಇಟ್ ಇಸ್ ದ ಸೂಪರ್ ಬೀಸ್ಟ್ ಅಂತ ಹೇಳ್ಬೇಕು. ಆ ತರ ಒಂದು ಬೀಸ್ಟ್ ನಾವು ಓನ್ ಮಾಡಬೇಕು ಅಂತಂದ್ರೆ ನಾನು ಸೆಕೆಂಡ್ PUC ಇದರಲ್ಲಿ 80% ತಗೋಬೇಕು ಅಂತ ಒಂದು ಸಿಚುವೇಶನ್ ಬರುತ್ತೆ. ನಾನಲ್ಲ, ಅರವಿಂದ್ ಕೆಪಿ. ಸೊ ಆ ತರ ಒಂದು ಸಿಚುವೇಶನ್ ಅಲ್ಲಿ 80% ತಗೊಂಡ್ರೆ ಸಾಕು, ನಮ್ಗೆ RX ಸಿಗುತ್ತೆ, ನಾನು ಬೈಕ್ ತಗೋಬಹುದು ಅಂತ ಒಂದು ಇಂಟೆನ್ಷನ್ ಒಳಗೆ ಒಂದು ಮೋಟಿವೇಶನ್ ಅಲ್ಲಿ ಹೋಗಿ ಅವ್ರು ಬೀಳ್ತಾರೆ. ಆವಾಗ ಅವರು 84% ತಗೋತಾರೆ. ಎಷ್ಟೆಲ್ಲ ಮೆಸ್ಮರೈಸಿಂಗ್ ಆಗಿರುತ್ತೆ. ಗಾಡಿ ಕೊಡಿಸ್ತಾರೆ ಅವ್ರ ಕೈಯಲ್ಲಿ, RX 135 ಕೈಯಲ್ಲಿದೆ. ಹೆಂಗಿರುತ್ತೆ ಇದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. RX 135 5 ಸ್ಪೀಡ್ ಗೇರ್ ಬಾಕ್ಸ್, ಅದು ಕೂಡ ನಿಜ. ಆ ಒಂದು ಇಮೇಜ್ ನಾನು ಇಲ್ಲಿ ಹಾಕ್ತೀನಿ. ಅರವಿಂದ್ ಕೆಪಿ ಹತ್ರ ಇವತ್ತಿನ ದಿನ 2 RX ಇದೆ ಅಂತ ತಿಳ್ಕೊಳ್ಳಿ. ಅವರು ಸ್ಕೋರ್ ಮಾಡಬೇಕು ಅಂತ ಅನ್ಕೊಂಡು ಸ್ಕೋರ್ ಮಾಡಿದ್ದಲ್ಲ, ಅದು ಅವ್ರಿಗೆ ಗಾಡಿ ಬೇಕು ಅಂತ ಅನ್ಕೊಂಡು ಅವ್ರು ಸ್ಕೋರ್ ಮಾಡಿರೋದು. ಚಿಕ್ಕ ವಯಸ್ಸಿಂದ ಅವ್ರು ಎಷ್ಟೆಲ್ಲ ಕಷ್ಟಪಟ್ಕೊಂಡು ಬೆಳೀತಿರ್ತಾರೆ ಅಂತಂದ್ರೆ ತುಂಬಾ ಹರ್ಡಲ್ಸ್ ನ ಅವ್ರು ಮೀಟ್ ಮಾಡಿರ್ತಾರೆ. 8 ಡಿಸೆಂಬರ್ 1985 ಅವ್ರು ಹುಟ್ಟಿರೋ ದಿನ. ಅವ್ರ ಅಪ್ಪ ಪ್ರಭಾಕರ್ ಉಪಾಧ್ಯಾಯ ಮತ್ತೆ ಅವ್ರ ಅಮ್ಮ ಉಷಾ ಪ್ರಭಾಕರ್. ಇವ್ರಿಬ್ರಿಗೆ ಹುಟ್ಟಿರೋ ಮಗನೇ ಅರವಿಂದ್ ಕೆಪಿ. ಇವ್ರಿಗೊಂದು ಬ್ರದರು ಇದ್ದಾರೆ, ಪ್ರಶಾಂತ ಅಂತ ಹೇಳ್ತಾರೆ. ಬಿಗ್ ಬಾಸ್ ಅಲ್ಲಿ ಇದ್ದಿದ್ ಪ್ರಶಾಂತ ಅಲ್ಲ, ಇದು ಬೇರೆ ಪ್ರಶಾಂತ, ಅವ್ರ ಬ್ರದರು. ಸೊ ಇವಾಗ ಈ ಪ್ರಶಾಂತ ಜೊತೆನೆ ಈ ಅರವಿಂದ್ ಕೆಪಿನೂ ಸ್ವಲ್ಪನೇ ಬೆಳಿತಾನೆ ಇರ್ತಾನೆ. ಸೊ ಆವಾಗ 10th ಸ್ಟ್ಯಾಂಡರ್ಡ್ ಅಲ್ಲಿನೇ ಇವ್ರಿಗೆ ರೇಸ್ ಮಾಡಬೇಕು ಅಂತ ಒಂದು ಗ್ರಜ್ಜು, ಒಂದು ಇಂಟೆನ್ಷನ್, ಒಂದು ಥಾಟ್ ಅವ್ರ ತಲೆ ಒಳಗೆ ಬರುತ್ತೆ ಅಂತ ಹೇಳ್ಬೇಕು. ಅವ್ರು 10th ಸ್ಟ್ಯಾಂಡರ್ಡ್ ಓದ್ತಿರ್ಬೇಕಾದ್ರೆ ಅವ್ರ ತಲೆ ಒಳಗೆ ಒಂದು ಥಾಟ್ ಬರುತ್ತೆ, ನಾನು ಕೂಡ ಒಂದು ರೇಸರ್ ಆಗಿ ಆಗ್ಬೇಕು ಅಂತ. ಇದು ಏನಕ್ಕೆ ಬರುತ್ತೆ ಅಂತಂದ್ರೆ ಅವ್ರು ಕಣ್ಣಾರೆ ನೋಡ್ತಾರೆ. ಮಣಿಪಾಲ್ ಸೂಪರ್ ಕ್ರಾಸ್ ಮೋಟರ್ ಸೈಕಲ್ ರೇಸಿಂಗ್ ಅಂತ ಒಂದು ಈವೆಂಟ್ ನಡೆಯುತ್ತೆ. ಅವ್ರು 10th ಸ್ಟ್ಯಾಂಡರ್ಡ್ ಓದ್ತಿರ್ಬೇಕಾರೆ ಇದನ್ನ ಅವ್ರು ಕಣ್ಣಾರೆ ನೋಡ್ತಾರೆ. ಇಲ್ಲಿ ತನಕ ಇಷ್ಟು ದೂರ ನನ್ನ ಲೈಫಲ್ಲಿ ನಾನು ಟ್ರಾವೆಲ್ ಮಾಡಿ ಬಂದಿದ್ದೀನಿ, ರೇಸ್ ಅಂತಂದ್ರೆ ಏನು ಅಂತ ನಾನು ಟಿವಿಯಲ್ಲಿ ಮಾತ್ರ ನೋಡಿದ್ದೀನಿ, ಆದ್ರೆ ನನ್ನ ಕಣ್ಣಾರೆ ನಿಜ ಅದನ್ನ ನೋಡೋದಕ್ಕೆ ಆಗ್ಲಿಲ್ಲ. ಆ ತರ ಒಂದು ಸಿಚುವೇಶನ್ ಅವ್ರು ಇದ್ರು. ಬಟ್ ಇವಾಗ ಅವ್ರ ಕಣ್ಣಾರೆ ಆ ರೇಸ್ ನ ನೋಡ್ತಿದ್ದಾರಲ್ವಾ, ಅವ್ರಿಗೆ ಆವಾಗ ಗೊತ್ತಾಗ್ತಿದೆ ನಾನು ಕೂಡ ಈ ತರ ಎಲ್ಲ ರೇಸಿಂಗ್ ಮಾಡ್ಬೋದು ಅಂತ. ಸೊ ಗೊತ್ತಾಗಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮನೆಯಿಂದ ಗಾಡಿ ತಗೋತಾರೆ. ಅಪ್ಪಗೆ ಗೊತ್ತಿಲ್ಲದೆ ಆಚೆ ಕಡೆ ಸೈಲೆಂಟ್ ಆಗಿ ಗಾಡಿನ ಓಡಿಸ್ಕೊಂಡು ಹೋಗಿ ಹಂಗೆ ಊರು ತುಂಬಾ ತಿರ್ಗಾಡೋದು, ಗಾಡಿ ಚೆನ್ನಾಗಿದೆ ಓಡಿಸೋದಕ್ಕೆ, ಹಂಗೆ ಗಾಡಿ ಕಲ್ತಿರೋದು ಅಂತ ಹೇಳ್ಬೇಕು. ಸೊ ತಿರ್ಗಾ ಅದನ್ನ ತಗೊಂಡ್ಬಂದು ಮನೆ ಒಳಗೇನೆ ನಿಲ್ಲಿಸ್ಬಿಡೋದು. ಅಪ್ಪಗೆ ಗೊತ್ತಾದ್ರೆ ಏನಾದ್ರು ಬೈತಾರಲ್ವಾ, ಆಚೆ ಕಡೆ ಎಲ್ಲಾದ್ರೂ ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಬಿದ್ದು ಬಿಟ್ರೆ ಆಬ್ವಿಯಸ್ಲಿ ಎಟ್ಟು ಬಿಡು ಹೇಳಬೇಕು ಹೆಂಗೆಲ್ಲ ಚೆನ್ನಾಗಿ ಹೊಡಿತಾರೆ ಅಂತ. ಸೊ ಅದರಿಂದ ಯಾರಿಗೂ ಗೊತ್ತಿಲ್ಲ ಸೈಲೆಂಟ್ ಆಗಿ ಗಾಡಿ ತಗೊಂಡೋಗಿ ಈಸಿಯಾಗಿ ನಮ್ಮ ಮನಸ್ಸಿಗೆ ಇಷ್ಟ ಆಗಿರೋದನ್ನೆಲ್ಲ ನಾವು ಗಾಡಿಯಲ್ಲಿ ಮಾಡ್ಬಿಟ್ಟು ತಗೊಂಡು ಬಂದು ಪಾರ್ಕ್ ಮಾಡ್ಬಿಡೋದು. ಸೊ ಇವಾಗ ಅವರು 10th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿರೋ ಒಂದು ಅಪ್ರೋಚ್ ಇಲ್ಲಿ ತನಕನೂ ಅವ್ರ ಒಳಗೆ ಇನ್ನ ಟ್ರಿಗರ್ ಮಾಡ್ತಿದೆ ಅಂತಾನೆ ಹೇಳ್ಬೇಕು. ಆವಾಗ ಸ್ಪೈಕ್ ಆಗಿದ್ದು ಸ್ಪಾರ್ಕ್ ಅವ್ರ ತಲೆ ಒಳಗೆ ಇನ್ನ ಅದು ಹಂಗೇನೇ ಇದೆ ಅಂತ ಹೇಳ್ಬೇಕು. ಒಂದೊಂದು ಈವೆಂಟ್ ಬರ್ತಾನೆ ಇರುತ್ತೆ ಅವ್ರ ಲೈಫಲ್ಲಿ. ಒಂದೊಂದು ಈವೆಂಟ್ಗೂ ಕಷ್ಟಪಟ್ಟು ಟ್ರೈನ್ ಮಾಡ್ತಾನೆ ಇರ್ತಾರೆ. ಮತ್ತೆ 2006 ಅಲ್ಲಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ನೆಲ್ಲ ಅವ್ರು ಅಟೆಂಡ್ ಮಾಡ್ತಿರ್ತಾರೆ. ಅವ್ರಿಗೆ ಅವಾಗ ಏಜ್ ಎಷ್ಟು ಅಂತಂದ್ರೆ 19 ಇಯರ್ಸ್ ಹುಡುಗ ಮಾಡೋ ಕೆಲಸನ ಇದು ಅಂತ ಎಲ್ರಿಗೂ ಒಂದು ಹಾರ್ಟ್ ಒಳಗೆ ಇರುತ್ತೆ. ಬಟ್ ಅದೇ ತರನೇ TVS ಅವರು ಕೂಡ ಅದೇ ವರ್ಷ 2006 ಅವ್ರನ್ನ ನೋಟ್ ಮಾಡ್ತಾರೆ. ಇವ್ರನ್ನ ನಾನು ತಗೊಳ್ಳೇಬೇಕು ಅಂತ ಅವ್ರು ಇರ್ತಾರೆ. ಗಲ್ಫ್ ನ್ಯಾಷನಲ್ ಲೆವೆಲ್ ಮೋಟರ್ ಕ್ರಾಸ್ ಚಾಂಪಿಯನ್ಶಿಪ್ ನ ಇವ್ರು ಹೊಡಿತಾರೆ. ಹೇಳ್ಬೇಕು ಅಂತಂದ್ರೆ ಆವತ್ತಿನ ದಿನ ಇದು ಒಂದು ಮೆಸ್ಮರೈಸಿಂಗ್ ಆಗಿರೋ ಒಂದು ಮೂವ್ಮೆಂಟ್ ಅಂತಾನೆ ಹೇಳ್ಬೇಕು. ಆವಾಗ TVS ರೇಸಿಂಗ್ ಹೆಂಗೆ ಅಂತಂದ್ರೆ ಅನ್ಪೇಯ್ಡ್ ಕಾಂಟ್ರಾಕ್ಟ್ ಇವ್ರ ಜೊತೆ ಮಾಡ್ಕೋತಾರೆ. ಇವರು ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಏನಕ್ಕಂದ್ರೆ ನಾನು ಯಾವಾಗ ರೆಕಗ್ನೈಸ್ ಆಗೋದು, ಎಲ್ರಿಗೂ
ಎಲ್ಗೂ ರೆಕಗ್ನೈಸ್ ಆಗಬೇಕು ಅಂತಂದ್ರು, ರೆಕಗ್ನೈಸ್ ಆಗಲಿಲ್ಲ ಅಂತಂದ್ರು ನನ್ನ ಕೆರಿಯರಲ್ಲಿ ನಾನು ಡೆವಲಪ್ ಆಗಬೇಕು ಅಂತಂದ್ರೆ ನನಗೆ ರೇಸಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ರೇಸಿಂಗ್ ಅನ್ನೋದು ಇವಾಗ ನನ್ನ ಬ್ಲಡ್ ಒಳಗಿದೆ, ಇವಾಗ ರೇಸಿಂಗ್ ಇಲ್ಲ ಅಂತಂದ್ರೆ ನನ್ನ ಲೈಫೇ ಇಲ್ಲ ಅಂತ ಅನ್ಕೊಂಡು ಅವರ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡ್ತಾರೆ. 2 years ಅವ್ರು ಏನು ಪೇಮೆಂಟೇ ಇಲ್ಲದೆ TVSಗೋಸ್ಕರ ರೇಸಿಂಗ್ ಮಾಡ್ತಿರ್ತಾರೆ. 2 years ಆಗಿದ ನಂತರ ಪೇಡ್ ಕಾಂಟ್ರಾಕ್ಟ್ ಒಳಗೆ ಅವ್ರನ್ನ ತಳ್ತಾರೆ. 3 years ಪೇಡ್ ಕಾಂಟ್ರಾಕ್ಟ್ ಇರುತ್ತೆ. ಇವಾಗ ಪೇಡ್ ಕಾಂಟ್ರಾಕ್ಟ್ ಅಲ್ಲಿ ಅವ್ರಿಗೆ ಪೇಡ್ ಕಾಂಟ್ರಾಕ್ಟ್ ಗೆ ಹೋಗ್ಬೇಕಂತಾನೆ ಇಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ TVS ರೇಸಿಂಗ್ ಜಸ್ಟ್ ಈ ತರ ಟ್ರಯಲ್ ಮಾಡೋದಕ್ಕೋಸ್ಕರ ಜನ ಎಲ್ಲ ಹೆಂಗಿದ್ದಾರೆ, ರೇಸರ್ಸ್ ಎಲ್ಲ ಇವ್ನು ರಿಯಲ್ ಆಗಿ ಜೆನ್ಯೂನ್ ಆಗಿರೋ ಒಂದು ರೇಸರ, ಸೊ ಇವನ್ನ ನಾನು ತಗೋಬೋದಾ, ತಗೊಂಡ್ರೆ TVSಗೆ ಹೆಸರು ಬರುತ್ತಾ ಅಂತಾನೆ ನೋಡಿ ಅವ್ರ ಆ ತರ ಒಂದು ಕಾಂಟ್ರಾಕ್ಟ್ ನ ಕೊಟ್ಟಿರ್ತಾರೆ. ಸೊ ಅನ್ಪೇಡ್ ಕಾಂಟ್ರಾಕ್ಟ್ ಆಗಿರೋದ್ರಿಂದ, ಬಟ್ ಮೆಟೀರಿಯಲ್ಸ್ ಗಾಡಿ ಎಲ್ಲಾನು ಅವ್ರದೇ ಇರುತ್ತೆ. ಸೊ ಇದು ಅನ್ಪೇಡ್ ಆಗಿ ಇರೋದ್ರಿಂದ ಇವ್ರು ತಗೊಂಡು ಮತ್ತೆ ಪೇಡ್ ಕಾಂಟ್ರಾಕ್ಟ್ ಆಗಿ ಕನ್ವರ್ಟ್ ಮಾಡ್ಕೋತಾರೆ. ಅವ್ರಿಗೆ ಸ್ಯಾಲರಿನೂ ಬರುತ್ತೆ. ಇದನ್ನ ಕೇಳೋದಕ್ಕೆ ಹಿಂಗಿದೆ ಅಲ್ಲ, ಸ್ವಲ್ಪನೇ ಲೈಫಲ್ಲಿ ನಾವು ಮುಂದುವರಿಯಬೇಕು ಹೊರತು ಒಂದೇ ಸಲ ನಾವು ಜಾಸ್ತಿ ಪೇಡ್ ಕಾಂಟ್ರಾಕ್ಟೇ ಬೇಕಪ್ಪ ನನಗೆ ಇದು ಬೇಡ ಅಂತ ರಿಜೆಕ್ಟ್ ಮಾಡಿಬಿಟ್ರೆ ಹೆಂಗಿರುತ್ತೆ. ಅವಾಗ TVS ರೇಸಿಂಗ್ ಬರಲ್ಲ, ಯಮಹಾ ರೇಸಿಂಗು ಬರೋದಿಲ್ಲ. ಅವಾಗ ನಮಗೆ ಗೊತ್ತಾಗ್ತಿತ್ತು ಎಲ್ಲಿದ್ದೀವಿ ನಾವು ಅಂತ. ಬಟ್ ಏನೋ ಒಂದು ಆಪರ್ಚುನಿಟಿ ಬಂದು ನಮ್ಮ ಬಾಗಿಲು ತಟ್ಟದ, ಆಬ್ವಿಯಸ್ಲಿ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಮ್ಮ ಲೈಫಲ್ಲಿ ನಾವು ಗ್ರೋ ಆಗೋದಕ್ಕೆ ಚಾನ್ಸಸ್ ಇಲ್ಲ ಅಂತ ಹೇಳಬೇಕು. ತುಂಬಾ ಕಷ್ಟ ಆಗುತ್ತೆ ಅಂತಾನೆ ಹೇಳಬೇಕು. ಬಟ್ ಇವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ, ಇದೇ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಇದಾಗಿದ ನಂತರ 2011 ಅಲ್ಲಿ ಓವರ್ಸೀಸ್ ಅಲ್ಲಿ ಇವರು ಕಾಂಪಿಟೇಷನ್ ಎಲ್ಲ ಗೆಲ್ತಾರೆ. ಫಸ್ಟ್ ಇಂಡಿಯನ್ ಟು ವಿನ್ ಆಲ್ ದ ಕಾಂಪಿಟೇಷನ್ಸ್ ಅಂಡ್ ಟು ಬಿಕಮ್ ಅ ಚಾಂಪಿಯನ್ ಓವರ್ಸೀಸ್ ಅಂತಂದ್ರೆ ಅರವಿಂದ್ ಕೆಪಿನೇ. ಇಷ್ಟೆಲ್ಲ ಇದೆ ಇವ್ರ ಲೈಫಲ್ಲಿ. ವಾವ್, ಕೇಳೋದಕ್ಕೆಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಂಡ್ರೆ ಇಲ್ಲ. ಒಂದೊಂದು ರೇಸ್ ಆಡ್ಬೇಕು ಅಂತಂದ್ರೂ ಅದಕ್ಕೆ ಹಿಂದೆಗಡೆ ಎಷ್ಟೊಂದೆಲ್ಲ ಎಫರ್ಟ್ ಹಾಕಬೇಕು, ಎಷ್ಟೆಲ್ಲ ಟ್ರೈನಿಂಗ್ ತಗೋಬೇಕು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಟ್ರೈನಿಂಗ್ಗಳಲ್ಲಿ ಅವ್ರ ಕಾಲು ಮುರ್ಕೊಳ್ಳೋದುಂಟು, ಅವ್ರ ಕೈ ಮುರ್ಕೊಳ್ಳೋದುಂಟು, ಅವ್ರ ಬೆನ್ನು ಕೂಡ ಮುರ್ಕೊಳ್ಳೋದುಂಟು. ಸೊ ಈ ಥರ ಎಲ್ಲ ಅವ್ರು ಜಾಸ್ತಿ ಎಫರ್ಟ್ ಹಾಕಿ ಅಲ್ಲಲ್ಲಿ ಆಕ್ಸಿಡೆಂಟ್ಸ್ ಎಲ್ಲ ಫೇಸ್ ಮಾಡಿ ಒಂದು ಆಕ್ಸಿಡೆಂಟ್ ನಿಜ ನಿಮ್ಮ ಕಣ್ಣಾರೆ ನೋಡಬೇಕು ಅಂತಂದರೆ ಬೈಕ್ ರೇಸಿಂಗ್ ಅಂತಂದರೆ ಅಷ್ಟೊಂದೆಲ್ಲ ಈಸಿ ಅಲ್ಲ. ಗಾಡಿ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಏನು ಮುಂದೆ ಬರುತ್ತೆ ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಆಫ್ ರೋಡ್ ರೇಸಿಂಗಲ್ಲಿ ಎಲ್ಲ ಆಫ್ ರೋಡ್ ರೇಸಿಂಗಲ್ಲೂ ಇವರು ಚಾಂಪಿಯನ್ಶಿಪ್ ಹೊಡೆದಿದ್ದಾರೆ ಅಂತಲೇ ಹೇಳಬೇಕು. ಅರವಿಂದ್ ಕೆಪಿ ಆನ್ ರೋಡ್ ರೇಸಿಂಗ್ ಮಾತ್ರ ಇಲ್ಲ, ಇವಾಗ ಆಫ್ ರೋಡ್ ರೇಸಿಂಗು ಮಾಡ್ತಿದ್ದಾರೆ. ಮತ್ತು 2015 ಮಾರುತಿ ಸುಜುಕಿ ರೈಡ್ ಆನ್ ಹಿಮಾಲಯ 2500 ಕಿಲೋಮೀಟರ್ಸ್ ಅನ್ಕೊಂಡು ಕೂಡ ನೋಡೋದಕ್ಕಾಗಲ್ಲ. ಆಫ್ ರೋಡ್ ರೇಸಿಂಗ್ ಎಲ್ಲ ಆಫ್ ರೋಡ್ ರೇಸಲ್ಲೂ ಇವರೇ ನಂಬರ್ 1 ಆಗಿರ್ತಾರೆ, ಇವರೇ ಎಲ್ಲ ಚಾಂಪಿಯನ್ಶಿಪ್ ತಗೊಂಡಿರ್ತಾರೆ. ಈ ತರ ಒಂದು ಹ್ಯೂಮನ್ ಬೀಯಿಂಗ್ ನೋಡ್ಬೇಕಾ? ಜೆಮ್ ಅಂತ ಹೇಳ್ಬೇಕು, ಚಾಂಪಿಯನ್ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಹೆಂಗೆ ಹೀರೋ ಅಂತ ಹೇಳ್ಬೇಕಾ? ಮೋಟರ್ ರೇಸಿಂಗ್ ಅಲ್ಲಿ ಇವರೇ ನಂಬರ್ 1 ಆಗಿ ಇದ್ದಾರೆ ಅಂತ ಹೇಳ್ಬೇಕಾ? ಮಾತುಗಳು ಇಲ್ಲ ಅಂತ ಹೇಳ್ಬೇಕು. ಸೊ ನೋವಜ್ ಅಂತ ಹೇಳ್ಕೋಬೇಕು ಅಂತಾನೆ ನನಗನ್ಸುತ್ತೆ. ಅರವಿಂದ್ ಕೆಪಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬರೀ ಅವ್ರ ಲೈಫ್ ಸ್ಟೈಲ್ ನ ಮಾತ್ರ ನಾವು ನೋಡ್ಕೊ ಬರ್ತಿದೀವಿ. ಅವ್ರ ಹತ್ರ ಒಂದು ನಾಯಿ ಮರಿನೂ ಇದೆ. ಆಬ್ವಿಯಸ್ಲಿ ಅವ್ರ ಕೈಯಲ್ಲಿ ಅಲ್ಲಿ ಇಲ್ಲಿ 2 ಕಡೆ ಟ್ಯಾಟೂಸ್ ಬೇರೆ ಇದೆ. ಆಬ್ವಿಯಸ್ಲಿ ಆ ಒಂದು ಫೋಟೋನ ನಾನು ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ. ಇನ್ನ ಪರ್ಸನಲ್ ಆಗಿ ತಿಳ್ಕೊಬೇಕು ಅಂತಂದ್ರೆ ಈ ತರನೇ ಹೇಳ್ಬೇಕಾಗತ್ತೆ, ಇದಕ್ಕಿಂತ ಜಾಸ್ತಿ ಏನು ಇಲ್ಲ ಅಂತಾನೆ ಹೇಳ್ಬೇಕು. ಇನ್ನು 2019 ಅಲ್ಲಿ ಅವರು ಡಕಾರ್ ರೇಸ್ ನ ಫಿನಿಶ್ ಮಾಡ್ತಾರೆ. ಫಿನಿಶ್ ಮಾಡೋದೇ ತುಂಬಾ ಕಷ್ಟ ಇರುತ್ತೆ. ಡಕಾರ್ ರೇಸ್ ನ ತುಂಬಾ ರೇಸಸ್ ಫಿನಿಶ್ ಮಾಡೋದಕ್ಕಾಗಲ್ಲ. ಬಟ್ ಇವರು ಆ ಡಕಾರ್ ರೇಸ್ ನ ಫಿನಿಶ್ ಮಾಡಿ ತೋರಿಸ್ತಾರೆ. ಅಲ್ಲೂ ಕೂಡ ಚಾಂಪಿಯನ್ ಆಗಿ ಆಗ್ತಾರೆ, ಚಾಂಪಿಯನ್ ಆಗಿ ನಿಂತ್ಕೋತಾರೆ ಅಂತ ಹೇಳ್ಬೇಕು. ಇವ್ರನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಇವ್ರೇನು ಹೀರೋನಾ, ಇವ್ರು ಏನು ಈ ಚಾಂಪಿಯನ್, ಇವ್ರು ಏನು ವಾರಿಯರ್ ಅಂತ ಕೇಳಿದ್ರೆ ಹೇಳೋದಕ್ಕಾಗಲ್ಲ. ಒಂದೊಂದು ಬೈಕ್ ರೇಸರು, ಇಲ್ಲ ಅಂತಂದ್ರೆ ಒಂದೊಂದು ರೇಸರ್ ವಾರಿಯರ್ ಅಂತಾನೆ ಹೇಳ್ಬೇಕು. ಅವ್ರ ಮುಂದೆ ಏನ್ ಬರ್ತಿದೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡೋದಕ್ಕಾಗಲ್ಲ. ಒಂದೊಂದು ಟ್ರ್ಯಾಕ್ ಒಂದೊಂದು ತರ ಇರುತ್ತೆ. ಅಲ್ಲಿ ಜಂಪ್ಸ್, ಟರ್ನ್ಸ್, ಹಂಪ್ಸ್ ಎಲ್ಲಾನು ಇರುತ್ತೆ. ಇದೆಲ್ಲಾನು ಕ್ರಾಸ್ ಮಾಡಿ ಹೋದ್ರೆ ಮಾತ್ರ ಫಿನಿಶ್ ಲೈನ್ ಇರುತ್ತೆ. ಒನ್ಸ್ ಯು ಕ್ರಾಸ್ ದ ಫಿನಿಶ್ ಲೈನ್, ಇಟ್ ಇಸ್ ನಾಟ್ ದ ಎಂಡ್. ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಓವರ್ ಅಗೇನ್ ಅಂತ ಹೇಳ್ತಾರೆ ಅರವಿಂದ್ ಕೆಪಿ. ಇವಾಗ 2019 ಅಲ್ಲಿ ಡಕಾರ್ ರೇಸ್ ಮುಗಿದ ತಕ್ಷಣ, ಡಕಾರ್ ರೇಸ್ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೇಕು ಅವ್ರ ಲೈಫ್ ಅಲ್ಲಿ. ಇದಾಗಿದ ತಕ್ಷಣ ಟೆಡ್ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಕರೀತಾರೆ. 2016 ಅಲ್ಲಿ ಇವರು ಒಂದು ಫಿಲ್ಮ್ಗೆ ವಾಯ್ಸ್ ಓವರ್ ಬೇರೆ ಮಾಡಿರ್ತಾರೆ. ಒಂದು ಕ್ಯಾರೆಕ್ಟರ್ಗೆ ವಾಯ್ಸ್ ಓವರ್ ಬೇರೆ ಕೊಟ್ಟಿರ್ತಾರೆ. ಸೊ ಇದರಿಂದ ಇವರು ಸ್ವಲ್ಪ ಈ ತರ ಮೀಡಿಯಾ ಕಡೆನೂ ಸ್ವಲ್ಪ ಅಟ್ರಾಕ್ಟ್ ಆಗಿರೋದ್ರಿಂದ ಬಿಗ್ ಬಾಸ್ ಅಂತ ಒಂದು ಚಾಲೆಂಜ್ ಅವ್ರ ಕೈಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳಬೇಕು. ಚಾಲೆಂಜ್ ಅಂತ ಕೇಳಿದ್ರೆ ಇಲ್ಲ, ಅದೊಂದು ಗಿಫ್ಟ್ ಅಂತಾನೆ ಹೇಳಬೇಕು. ಎಲ್ಲ ಕನ್ನಡಿಗರಿಗೂ, ಎಲ್ಲ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತಾನೆ ಹೇಳಬೇಕು ಅರವಿಂದ್ ಕೆಪಿ. ಇವತ್ತಿನ ದಿನ ನ್ಯಾಷನಲ್, ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಎಲ್ಲಾನು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅರವಿಂದ್ ಕೆಪಿ. ಯಾರಿಂದ ಅಂತ ಕೇಳಿದ್ರೆ TVS ರೇಸಿಂಗ್. ಏನೇ ಹರ್ಡಲ್ಸ್ ಬರಲಿ, ಏನೇ ಕಷ್ಟ ಬರಲಿ, ಅರವಿಂದ್ ಕೆಪಿನ ನಾವು ಬಿಟ್ಟು ಹೋಗೋದಿಲ್ಲ ಅಂತ TVS ರೇಸಿಂಗ್ ಟೀಮ್ ಅವ್ರ ಹಿಂದೆನೇ ಇದೆ ಅಂತ ಹೇಳಬೇಕು. ಅವ್ರು ಕಷ್ಟಪಟ್ಟು ಸೊಂಟ ಮುರ್ಕೊಂಡು, ಕಾಲ್ ಮುರ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಮಲ್ಕೊಂಡ್ರು ಪರವಾಗಿಲ್ಲ. ಅಲ್ಲಿ ಡಾಕ್ಟ್ರು ನಿನ್ ಕೈಯಲ್ಲಿ ಇನ್ಮೇಲೆ ರೇಸಿಂಗ್ ಮಾಡೋದಕ್ಕಾಗಲ್ಲ, ನಿನ್ನ ಲೈಫಲ್ಲಿ ಇನ್ಮೇಲೆ ನೀನು ಅದನ್ನ ಅನ್ಕೊಂಡೇ ನೋಡೋದಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ TVS ರೇಸಿಂಗ್ ಅವರು ಬಂದ್ಬಿಟ್ಟು ಅವ್ರ ಕೈಯಲ್ಲಿ ಕಾಂಟ್ರಾಕ್ಟ್ ಬರ್ಸ್ಕೊತಾರೆ. ಅದು ಅವರು ಹಾಸ್ಪಿಟಲ್ ಅಲ್ಲಿ ಮಲ್ಕೊಂಡಿರ್ಬೇಕಾದ್ರೆ. ಈ ತರ ಒಂದು ಸಪೋರ್ಟಿವ್ ಟೀಮ್ ಸಿಕ್ಕಿದ್ರೆ ಆಬ್ವಿಯಸ್ಲಿ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಅಂತಾನೆ ಹೇಳ್ಬೇಕು. 4 ಜನ ನಮ್ಮ ಹಿಂದೆ ಇದ್ರೆ ಸಪೋರ್ಟ್ ಮಾಡೋದಕ್ಕೆ ನಮಗೆ ಎಷ್ಟೊಂದೆಲ್ಲ ಪವರ್ ಇರುತ್ತೆ ಅಂತ ಹೇಳಿದ್ರೆ ಇದೇ ಅಲ್ಲಿ ರೆಪ್ರೆಸೆಂಟ್ ಮಾಡೋದು. ಇವಾಗ ಅವರು ಆ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ಕಷ್ಟನೂ ದಾಟಿ ಅವ್ರ ಕೈ ಕಾಲು ಮುರಿಯೋದೇ ದೊಡ್ಡ ವಿಷಯ ಲೈಫಲ್ಲಿ. ನಿಜ ಹೇಳ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಕೈ ಮುರಿದೋಯ್ತು, ಎಲ್ಬೋನ ಫುಲ್ ಬೆಂಡ್
ಮಾಡೋದಕ್ಕಾಗಲ್ಲ, ಕಾಲ್ ಮುರಿದೋಯ್ತು, ಕಾಲ್ ಫುಲ್ ಬೆಂಡ್ ಮಾಡೋದಕ್ಕಾಗಲ್ಲ, ಹೆಂಗೆ ನೀನು ಎಕ್ಸಸೈಸ್ ಮಾಡ್ತೀಯಾ, ಹೆಂಗೆ ನೀನು ಫಿಟ್ ಆಗಿರ್ತೀಯಾ, ಹೆಂಗೆ ನೀನು ಗಾಡಿ ಓಡಿಸೋದಕ್ಕಾಗುತ್ತೆ, ಎಲ್ಲ ತುಂಬ ಕಷ್ಟನೇ ಅಲ್ವಾ. ಬಟ್ ಇದೆಲ್ಲನೂ ಕ್ರಾಸ್ ಮಾಡಿ ಅದೇ ಹಾಸ್ಪಿಟ್ಲಿಂದ ಆಚೆ ಕಡೆ ಎದ್ದು ನಿಂತ್ಕೊಂಡು ನಡ್ಕೊ ಬರ್ತಾರೆ, ಆಮೇಲೆ ರೇಸಿಂಗ್ನ ತಿರ್ಗಾ ಪಾರ್ಟಿಸಿಪೇಟ್ ಮಾಡ್ತಾರೆ. ತುಂಬ ಮೆಸ್ಮರೈಸಿಂಗ್ ಆಗಿರೋ ಒಂದು ಮೂಮೆಂಟು. ಅವ್ರು ಕಾಂಪೀಟ್ ಮಾಡ್ತಿರೋ ಎಲ್ಲ ರೇಸಲ್ಲೂ ಇವತ್ತಿನ ದಿನ ಅವ್ರು ಗೆಲ್ತಿದ್ದಾರೆ ಅಂತಂದರೆ ಅವ್ರ ಒಳಗಿರೋ ಒಂದು ಪಾಸಿಟಿವಿಟಿನೇ ಕಾರಣ. ಬಿಗ್ ಬಾಸ್ ಮನೆ ಒಳಗೆ ನಾವು ಅವರಿಂದ ಅದೇ ಪಾಸಿಟಿವಿಟಿನ ನಾವು ನೋಡ್ತಿದ್ದೀವಿ, ಅದೇ ಪಾಸಿಟಿವಿಟಿಗೋಸ್ಕರನೇ ನಾವು ಕೂಡ ಅವ್ರಿಗೆ ವೋಟ್ ಮಾಡ್ತಿರೋದು ಅಂತಲೇ ತಿಳ್ಕೊಳ್ಳಿ. ಇವತ್ತಿನ ದಿನ ಅವರೊಂದು ಚಾಂಪಿಯನ್ ಆಗಿದ್ದಾರೆ, ಅದೇ ಥರನೇ ಇನ್ನು ಮುಂದೆನೂ ಅವರು ಒಂದು ಚಾಂಪಿಯನ್ ಆಗಿ ಉಳ್ಕೋತಾರೆ ಅಂತಲೇ ಹೇಳ್ಕೊಂಡು ಈ ವಿಡಿಯೋನ ಮುಗಿಸ್ಕೊತೀನಿ. ನಿಮ್ಮ ಲೈಫಲ್ಲಿ ನೀವೇನಾದರೂ ಒಂದು ಹರ್ಡಲ್ಸ್ನ ಕ್ರಾಸ್ ಮಾಡಿ ಬರ್ತಿದ್ದೀರಾ ಅಂತಂದರೆ ಅದಕ್ಕೆ ಸಪೋರ್ಟ್ ಮಾಡೋ ಥರ ಒಂದು 4 ಜನ ಇರಬೇಕು ಅಂತಿಲ್ಲ, ನಾವೇ ಇದ್ದೀವಿ ಸಾಕು. ನಮ್ಮ ಲೈಫಲ್ಲಿ ನಾವೇ ಇದ್ದೀವಿ, ನಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ಬೇರೆ ಯಾರೂ ಇಲ್ಲ ಅಂತಲೇ ಅಂದ್ಕೊಳ್ಳಿ, ಪರವಾಗಿಲ್ಲ. ನಾವು ಒಬ್ಬರೇ ಎದ್ದು ನಿಂತ್ಕೋಬೋದು. ಚಿಕ್ಕ ವಯಸ್ಸಲ್ಲಿ ಕೆಳಗೆ ಬಿದ್ದರೆ ಓಬಿಯಸ್ಲಿ ಅಪ್ಪ ಅಮ್ಮ ಎಬ್ಬಿಸ್ತಾರೆ, ದೊಡ್ಡ ವಯಸ್ಸಲ್ಲಿ ಕೆಳಗೆ ಬಿದ್ದರೆ ಅಪ್ಪ ಅಮ್ಮ ಇರಲ್ಲ ಎಬ್ಸೋದಕ್ಕೆ. ಅವಾಗ ಏನು ಮಾಡ್ತೀರಾ, ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡ್ಕೊಳ್ಳಿ. ಸೊ ಅದರಿಂದ 4 ಜನ ಹೆಲ್ಪ್ ಇಲ್ಲದೆ ಬಾಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ಕೊಂಡೆ ಮುಗಿಸ್ಕೊತೀನಿ. ನಾಳೆ ಇದೇ ಥರ ಇನ್ನೊಂದು ವಿಡಿಯೋದ್ರಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.